ನಮಸ್ಕಾರ ಎಲ್ಲರಿಗೂ ಕೂಡ ನಮ್ಮ ಯೂಟ್ಯೂಬ್ ಚಾನೆಲ್ ನಮ್ಮ ಯೂಟ್ಯೂಬ್ ಫ್ರೆಂಡ್ಸ್ ನಮ್ಮ ಯೂಟ್ಯೂಬ್ ಫ್ಯಾಮಿಲಿ ಅಂತಂದ್ರೆ ಅದು ಏನೋ ನಮಗೊಂದು ಖುಷಿ ಅಂತ ಅನಿಸ್ತೈತಿ. ಸೊ ನಾನು ಕೂಡ ಮಧುಗೌಡ ಅವರ ಯೂಟ್ಯೂಬ್ ಚಾನಲ್ ಅನ್ನ ನೋಡಕತ್ತಿದ್ದೆ. ಅವರು ಶ್ರೀಮಂತಕ್ಕಿಂತ ಮುಂಚೆಕಿಂತ ವಿಡಿಯೋಗಳನ್ನ ನೋಡ್ತಾ ಇದ್ದೆ. ಬಟ್ ಈ ಶ್ರೀಮಂತ ಆದ್ಮೇಗಿಂದ ವಿಡಿಯೋಗಳು ಅವ್ರ ತವ್ರ ಮನೆಗೆ ಹೋಗಿದ್ದು ಎಲ್ಲ ಒಂಥರ ಖುಷಿಯಿಂದ ನೋಡ್ತಾ ಇದ್ದೆ. ಯಾಕಂದ್ರೆ ನನಗೆ ಅವ್ರ ಫ್ಯಾಮಿಲಿ ಬಾಂಡಿಂಗ್, ಅವ್ರ ವಿಡಿಯೋಸ್ ಮತ್ತು ಅವರಷ್ಟು ಖುಷಿಯಾಗಿರುವಂಥದ್ದು, ಒಬ್ರಿಗೊಬ್ರು ಮನ್ಸಿಗೆ ಹರ್ಟ್ ಮಾಡೋ ಥರ ಮಾತಾಡಂಗಿಲ್ಲ, ಎಷ್ಟು ಹೊಂದಾಣಿಕೆಯಿಂದ ಮಾಡ್ತಾರ. ಮನ್ಯಾಗ ಒಬ್ಬರಲ್ಲ ಇಬ್ಬರಲ್ಲ, ಆಲ್ಮೋಸ್ಟ್ ಹೇಳ್ಬೇಕಂದ್ರೆ ಅವ್ರದ್ದು ಯೂಟ್ಯೂಬ್ ಫ್ಯಾಮಿಲಿನೇ ಅಂತಾನೆ ಹೇಳ್ಬೋದು. ಆ ಒಂದು ಪದಕ್ಕೆ ಆ ಒಂದು ಅವರು ಇರುವಂತ ಒಂದು ಲೈಫ್ ಸ್ಟೈಲ್ಗೂ ಕೂಡ ಅದು ಹೊಂದಾಣಿಕೆ ಭಾಳ ಚಲೋ ಆಗುತ್ತಾ. ಫೈನಲಿ ಕೂಡ ಅವ್ರದ್ದು ಪಾಪು ಆಗೈತಿ. ನಾನು ಕೂಡ ವಿಡಿಯೋ ನೋಡಿದೆ, ನನಗೂ ಭಾಳ ಖುಷಿ ಆಯಿತು. ನನಗೂ ಕೂಡ ಆ ಒಂದು ಖುಷಿನ ನನ್ನ ಯೂಟ್ಯೂಬ್ ಫ್ರೆಂಡ್ಸ್ ಜೊತೆಗೂ ಕೂಡ ಹೇಳ್ಕೊಬೇಕಂತ ಅನಿಸಿತು. ಹಾಗಾಗಿ ಅವ್ರಿಗೆ ನನ್ನ ಕಡೆಯಿಂದ ನಾನು ಮತ್ತೊಂದು ಸರಿ ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳಕ್ ಇಷ್ಟಪಡ್ತೀನಿ. ತುಂಬ ಜನ ಕಮೆಂಟ್ ಮಾಡಿದ್ರಿ, ನಾನು ಕೂಡ ಕಮೆಂಟ್ ಮಾಡಿದೆ. ಯಾರೆಲ್ಲ ಮಧುಗೌಡ ಸಿಸ್ಟರ್ ಅವರ ಯೂಟ್ಯೂಬ್ ಚಾನಲ್ ನೋಡ್ತೀರಿ, ಸೊ ಅವ್ರ ಇಡೀ ಫ್ಯಾಮಿಲಿನೇ ಒಂಥರ ಖುಷಿ ಆಗುತ್ತಾ. ಬೇಜಾರಿದ್ದಾಗ ಅವ್ರದೊಂದು ವಿಡಿಯೋ ನೋಡಿದ್ರ ಏನೋ ನಮ್ಗೆ ಗೊತ್ತಿಲ್ಲ ಅದೇ ನಮ್ಮ ಮುಖದಾಗ ಒಂದು ಸ್ಮೈಲ್ ಬರ್ತೈತಿ, ನಮ್ಗೊಂದು ಎನರ್ಜಿ ತರ ಅಂತ ಅನಿಸ್ತೈತಿ. ಯಾರೋ ಒಂದು ವಿಡಿಯೋ ಮುಖಾಂತರ ನಮ್ಗೊಂದು ಖುಷಿ ಕೊಡ್ತಾರ ಅಂದ್ರೆ ನಾವು ಅದಕ್ಕೆ ಖಂಡಿತ ಅವ್ರು ಕೂಡ ಆಭಾರಿಯಾಗಿರ್ಬೇಕು. ನನ್ನ ವಿಡಿಯೋ ನೋಡೋರ್ಗು ಕೂಡ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಅವ್ರಿಗೆ ಯಾವ ಪಾಪು ಆಗೈತಿ ಏನು ಅಂತೇಳಿ ಆಲ್ಮೋಸ್ಟ್ ಅವ್ರು ತುಂಬಾ ಜನ ನೋಡಿರ್ತೀರ ಅಂತ ಅನ್ಕೊಂತೀನಿ. ನಾನು ಕೂಡ ನೋಡಿದೆ. ಸೊ ಯಾರಿಗೆಲ್ಲ ನೋಡಿಲ್ಲ ಅವ್ರಿಗೂ ಒಂದು ಹೇಳ್ಕೊಂಡ್ರ ಆಯ್ತು. ನನ್ನ ಖುಷಿನ ನಾನು ನೀವೆಲ್ಲ ವಿಡಿಯೋ ನೋಡಿ ಕಮೆಂಟ್ನಾಗ ವ್ಯಕ್ತಪಡಿಸ್ತೀರಿ, ನಾನು ಕಮೆಂಟ್ ಹಾಕಿನಿ. ಬಟ್ ಆದ್ರೂ ನಂದು ಚಾನಲ್ ಇರೋದ್ರಿಂದ ನನಗೂ ಹೇಳ್ಕೋಬೇಕನ್ನೋದೊಂದು ಖುಷಿ ಆಯ್ತು. ಸೊ ಅವ್ರಿಗೆ ಹೆಣ್ಣು ಪಾಪು ಆಗೈತಿ. ಈ ಶ್ರಾವಣದೊಳಗ ಅವ್ರ ಮನೆಗೆ ಮಹಾಲಕ್ಷ್ಮಿ ಬಂದಿರೋ ತರ ನಿಶಾ ಸಿಸ್ಟರ್ ಅವರು ಎಷ್ಟು ಖುಷಿಯಿಂದ ಎಲ್ಲರಿಗೂ ಪೇಡೆ ಗಿಡ ಎಲ್ಲಾನು ಕೂಡ ಹಂಚಿ ಖುಷಿನ ವ್ಯಕ್ತಪಡಿಸಿದ್ರು. ಸೊ ಪ್ರತಿಯೊಬ್ಬರಿಗೂ ಕೂಡ ಒಂದು ಮನ್ಯಾಗ ಒಂದು ಪಾಪು ಬರುತ್ತಂದ್ರ ಪ್ರತಿಯೊಬ್ಬರಿಗೂ ಕೂಡ ಒಂದೊಂದು ಸ್ಥಾನವನ್ನ ಹುಟ್ಟಾಗ್ತದ. ಈಗ ನಮ್ಮ ತಂದೆ ತಾಯಿಗೆ ಈಗ ನನಗ್ ಪಾಪು ಆಯ್ತಂದ್ರೆ ನಮ್ಮ ತಂದೆ ತಾಯಿ ಕೂಡ ಅಜ್ಜ ಅಜ್ಜಿ ಆಗ್ತಾರ, ನನ್ನ ಅಕ್ಕ ತಂಗಿಯಂದಿರು ಚಿಕ್ಕಮ್ಮ ದೊಡ್ಡಮ್ಮ ಆಗ್ತಾರ. ಸೊ ನನ್ನ ಮಕ್ಕಳು ಅಣ್ಣ ತಮ್ಮ ತಂಗಿ ಈ ತರ ಕೂಡ ಆಗ್ತಾರ. ಸೊ ನನಗೂ ಕೂಡ ಒಂದು ತಾಯಿ ಅನ್ನೋ ಸ್ಥಾನ ಸಿಗತೈತಿ. ಸೊ ಹಾಗಾಗಿ ಒಂದು ಪಾಪು ಬಂತಂದ್ರ ಅದು ಎಲ್ಲರಿಗೂ ಕೂಡ ಒಂದು ಖುಷಿಯಾಗಿರುವಂತ ವಿಷಯ. ಸೊ ಅವರು ಪ್ರೆಗ್ನೆನ್ಸಿ ಒಳಗೆ ಒಂದು ವಿಡಿಯೋ ವೈರಲ್ ಆಗಿಬಿಟ್ಟಿತ್ತು. ಸೊ ಪ್ರೆಗ್ನೆನ್ಸಿ ಕನ್ಫರ್ಮ್ ಅಂತ ಹೇಳಿದ ತಕ್ಷಣ ನಮ್ಮ ನಿಶಾ ಸಿಸ್ಟರ್ ಅವರ ಏನಂತೀರಿ ಅವ್ರು ಇಮಿಡಿಯೇಟ್ಲಿ ಏನು ರಿಯಾಕ್ಟ್ ಮಾಡಿದ್ರಲ್ಲ ಅದಂತೂ ಫುಲ್ ಎಲ್ಲ ವೈರಲ್ ಆಗಿಬಿಟ್ಟಿತ್ತು. ನೀವು ಕೂಡ ನೋಡಿರ್ತೀರ ಅಂತ ಅನ್ಕೊಂಡಿದ್ದೀನಿ. ಅವ್ರ ವಿಡಿಯೋ ನೋಡದೇ ಇರೋರೇ ಇಲ್ಲ. ಅವ್ರು 10 ಲಕ್ಷ ಏನಂತೀರಿ ಸಬ್ಸ್ಕ್ರೈಬರ್ಸು ಕೂಡ ಕಂಪ್ಲೀಟ್ ಆಯಿತು. ಡಬಲ್ ಖುಷಿ. ನನಗೂ ಗೊತ್ತಿಲ್ಲ ನನ್ನ ಯೂಟ್ಯೂಬ್ ನೋಡುವಂಥ ಸಬ್ಸ್ಕ್ರೈಬರ್ಸ್ ಎಷ್ಟು ಖುಷಿಯಾಗಿದ್ದಾರೋ ಅವರು ಸಬ್ಸ್ಕ್ರೈಬರ್ ಆಗಿ ನಾನು ಕೂಡ ಅಷ್ಟೇ ಖುಷಿಯಾಗಿದ್ದೀನಿ. ಈ ಖುಷಿನ ಹೇಳ್ಕೋಬೇಕಂತ ಅನಿಸಿತು. ಈ ಶ್ರಾವಣದಾಗ ಅವ್ರ ಮನೆಗೆ ಹೆಣ್ಣು ಪಾಪು ಬಂದೈತಿ. ಅವರಿಗೆ ಆರೋಗ್ಯವಾಗಿ ನಾರ್ಮಲ್ ಡೆಲಿವರಿ ಆಗೈತಿ. ಭಾಳ ಖುಷಿ ಆಯಿತು. ಈಗಿನ ಕಾಲದೊಳಗೆ ಅವರು ನೋಡೋಕೆ ಎಷ್ಟು ಮುದ್ದ ಗುಂಡ್ಗುಂಡ್ಕೆ ಮೆತ್ತಗೆ ಕ್ಯೂಟಾಗಿ ಕಾಣಿಸ್ತಾರ. ಸೊ ಒಂದು ತಾಯ್ತನ ಅನುಭವಿಸ್ಬೇಕಂತಂದ್ರ ಅದಕ್ಕಷ್ಟನ್ನು ಕೂಡ ನಾವು ತಗೋಬೇಕ. ಡಿಲಿವರಿ ಟೈಮ್ದೊಳಗೆ ಸಿಜೇರಿಯನ್ನೇ ಆಗಲಿ ನಾರ್ಮಲ್ಲೇ ಆಗಲಿ ಯಾವುದೂ ಇದಿಲ್ಲ. ನಾರ್ಮಲ್ಗೂ ಕೂಡ ಅದು ನಮ್ಮ ಬಾಡಿಯಲ್ಲಿರುವಂಥ ಎಲ್ಲ ನರಗಳನ್ನ ಹಿಂಗ ಮುರಿದ್ರ ಯಾವ ಥರ ಪೇನ್ ಆಗುತ್ತೋ ಆ ಪೇನನ್ನು ಅನುಭವಿಸಿ ನಾರ್ಮಲ್ ಡೆಲಿವರಿ ಆಗುತ್ತಾ. ಸಿಜೇರಿಯನ್ ಅಂತಂದ್ರ ನಮಗೆ ಅರಿವೇ ಇಲ್ಲದೆ ಇರೋ ಥರ ನಮ್ದು ಬಾಡಿಯೊಳಗೆ ಅದು ಹೇಳ್ಕೋಬಾರ್ದು. ಏನೇ ಇರಲಿ ಒಂದು ಹೆಣ್ಮಗಳಿಗೆ ತಾಯ್ತನ ಅನ್ನೋದು ಭಾಳ ಶ್ರೇಷ್ಠವಾದಂಥ ಪದ. ಎಲ್ಲ ಹೆಣ್ಮಕ್ಳು ಕೂಡ ಆ ತಾಯ್ತನದ ಸುಖವನ್ನ ಅನುಭವಿಸುವಂತ ಒಂದು ಅದೃಷ್ಟ ಎಲ್ಲರಿಗೂ ಬರಲಿ. ಎಷ್ಟೋ ಜನ ಹಂಬಲಿಸ್ತಿರ್ತಾರ, ನಮಗೆ ಹೆಣ್ ಪಾಪುನೇ ಆಗಲಿ ಗಂಡು ಪಾಪುನೇ ಆಗಲಿ ನಮ್ಗೊಂದು ಮಗು ಆದ್ರೆ ಸಾಕು, ನಮ್ಗೊಂದು ಪಾಪು ಆದ್ರೆ ಸಾಕು, ಆ ಬಂಜೆ ಅನ್ನೋ ಒಂದು ಪದವನ್ನ ಅಳಿಸಿದ್ರೆ ಸಾಕು. ಸಮಾಜದೊಳಗ ಗಂಡಂದೇ ಪ್ರಾಬ್ಲಮ್ ಇರಲ್ಲ, ಮನೆಯವ್ರ ಪ್ರಾಬ್ಲಮ್ ಇರಂಗಿಲ್ಲ. ವರ್ಷ ಬಿಟ್ಟು 6 ತಿಂಗಳು ಯಾಕೆ 1 ವರ್ಷದೊಳಗೆ ಚಾಲು ಆಗ್ಬಿಡ್ತಾ. ಇನ್ನೂ ಗುಡ್ ನ್ಯೂಸ್ ಇಲ್ಲ, ಇನ್ನೂ ಏನಾದ್ರೂ ಹೊಸದು, ಇನ್ನೂ ಏನಾದ್ರೂ ಗುಡ್ ನ್ಯೂಸ್ ಇಲ್ಲ, ಇನ್ನು ಯಾವಾಗ ಈ ತರದ್ದು ಜನರ ಒಂದು ನಿಂದನೆಗೆ ಆ ಹೆಣ್ಮಕ್ಳು ಡಿಪ್ರೆಷನ್ಗೆ ಹೋಗಿ ಅವ್ರ ಹಾರ್ಮೋನ್ ಎಲ್ಲ ಇಂಬ್ಯಾಲೆನ್ಸ್ ಆಗಿ ಎಷ್ಟೋ ಜನ ಮಾನಸಿಕವಾಗಿ ಅವ್ರು ಕುಗ್ಗುತ್ತಾ ಇರ್ತಾರ ಅಂತ ಎಲ್ಲ ಹೆಣ್ಮಕ್ಳಿಗೂ ಕೂಡ ಈ ಶ್ರಾವಣ ಸೋಮವಾರ ಎಲ್ಲರಿಗೂ ಕೂಡ ಮನಸ್ಸಾಪೂರ್ವಕವಾಗಿ ಹಾರೈಸ್ತೀನಿ. ಪ್ರತಿಯೊಬ್ಬರಿಗೂ ಕೂಡ ಒಂದು ತಾಯ್ತನದ ಸುಖವನ್ನ ಅನುಭವಿಸುವಂತ ಶಕ್ತಿ ಆ ಪರಮೇಶ್ವರ ಕೊಡ್ಲಿ. ಎಲ್ಲರಿಗೂ ಕೂಡ ಒಂದು ಮಗು ಅನ್ನೋದು ಕೂಡ ಆ ಒಂದು ತಾಯಿಯ ಮಡಿಲೊಳಗ ಆಡ್ಲಿ. ಮಧು ಸಿಸ್ಟರ್ ಅವ್ರಿಗೂ ಕೂಡ ಮತ್ತೊಂದ್ಸರಿ ಕಂಗ್ರಾಜ್ ಹೇಳ್ತೀನಿ. ಮಹಾಲಕ್ಷ್ಮಿ
ಎಷ್ಟು ಕ್ಯೂಟು, ಅಮೇರಿಕಾದೊಳಗೆ ಕೆಂಪಿಗೆ ಇರ್ತಾರೆ ನೋಡ್ರಿ, ಅಷ್ಟು ಕ್ಯೂಟ್ ಆಗೈತಿ. ಇನ್ನೂ ನೀಟಾಗಿ ಫೇಸ್ ರಿವೀಲ್ ಮಾಡಿಲ್ಲ ಅವರು. ಅವ್ರ ಎಲ್ಲ ಜರ್ನಿ ಕೂಡ ಸೋಷಿಯಲ್ ಮೀಡಿಯಾದಾಗ ಹಾಕ್ತಾರ. ನಾವು ವಿಡಿಯೋ ಮಾಡ್ತೀವಿ, ನಾವು ಮಿಡಲ್ ಕ್ಲಾಸ್ ಫ್ಯಾಮಿಲಿದವರು, ಬಟ್ ನಾವೇನಾದ್ರೂ ಶುರು ಮಾಡಿ ಹಾಕಿದ್ರ ತುಂಬಾ ಜನ ಫ್ಯಾಮಿಲಿಯಲ್ಲಿ ಫ್ರೆಂಡ್ ಸರ್ಕಲ್ಸ್ ಒಳಗನೆ ನೆಗೆಟಿವ್ ಆಗಿ ಮಾತಾಡ್ತಾರ, ಅದನ್ನು ವಿಡಿಯೋ ಹಾಕ್ಬೇಕಾ, ಇದನ್ನು ವಿಡಿಯೋ ಹಾಕ್ಬೇಕಾ ಅಂತೇಳಿ. ಬಟ್ ಅವರು ಅದನ್ನ ತುಂಬಾ ಅವರು ಇದನ್ನಾಗಿ ತಗೊಂತಾರ, ನಾರ್ಮಲ್ ಆಗಿ ತಗೊಂತಾರ. ಎಲ್ಲ ಎಜುಕೇಟೆಡ್ ಜನರು ಇರುವಂತ ಫ್ಯಾಮಿಲಿ ಐತಿ. ಒಂದು ಸೋಷಿಯಲ್ ಒಂದು ಯೂಸ್ ಮಾಡಿಕೊಂಡು, ಸೋಷಿಯಲ್ ಪ್ಲಾಟ್ಫಾರ್ಮ್ ಅನ್ನ ಯೂಸ್ ಮಾಡಿಕೊಂಡು ಅವ್ರು ಎಷ್ಟು ಬೆಳೀತಾ ಇದಾರ ಅವರು ನೋಡಿ ನಾನು ಮೋಟಿವೇಶನ್ ತಗೊಳಕತ್ತೀನಿ. ಆ ಒಂದು ಉದ್ದೇಶಕ್ಕೆ ನನಗೂ ಒಂದು ಹೇಳ್ಕೋಬೇಕಂತ ಅನ್ಸಿತ್ತು. ನೀವು ಅದ್ರ ಕಮೆಂಟ್ನಾಗ ಹೇಳ್ಬಿಡ್ತೀರಿ. ನಂದು ಚಾನಲ್ ಇರೋದ್ರಿಂದ ಹೇಳ್ಕೊಂಡಿನಿ, ದಯವಿಟ್ಟು ಯಾರು ತಪ್ಪಾಗಿ ತಿಳ್ಕೊಳಕ್ ಹೋಗ್ಬೇಡ್ರಿ. ಖುಷಿ ಆಯ್ತು ನನಗೂ ಕೂಡ. ಎಲ್ಲರಿಗೂ ಒಂದು ವಿಶ್ ಮಾಡಿದ್ರು ಆಯ್ತು. ಯಾಕಂದ್ರೆ ಹೆಣ್ಮಕ್ಳು ಜೀವನದಾಗ ಒಂದು ಮಗು ಅನ್ನೋದೊಂದು ಪದ ಇರುತ್ತೆ ನೋಡ್ರಿ, ಅದು ಬಹಳನೇ ಸ್ಪೆಷಲ್ ಇರ್ತೈತಿ. ಆ ಒಂದು ಮಗು ಅಷ್ಟೇ ಹೆಸರಿಗೆ, ಬಟ್ ಅದರಿಂದ ಸಾಕಷ್ಟು ಬದಲಾವಣೆ, ಮನೆಯೊಳಗೆ ಎಷ್ಟು ಖುಷಿ, ಎಷ್ಟು ಸಡಗರ, ಎಷ್ಟು ಸಂಭ್ರಮ ಇರ್ತೈತಿ. ಆ ಸಂಭ್ರಮ ಪ್ರತಿಯೊಬ್ಬರ ಮನ್ಯಾಗನು ಕೂಡ ಇರಬೇಕು. ಪ್ರತಿಯೊಂದು ಹೆಣ್ಣಿಗೂ ಕೂಡ ಆ ಖುಷಿಯನ್ನ ಅನುಭವಿಸುವಂತ ಒಂದು ಸಿಚುವೇಶನ್ ಆ ದೇವ್ರು ಕೊಡ್ಲಿ ಅಂತ ನಾನು ಇಷ್ಟೇ ಕೇಳ್ಕೊಂತೀನಿ. ಮತ್ತು ಸಿಸ್ಟರ್ ಅವ್ರಿಗೆ ಹೆಣ್ಪಾಪು ಆಗೈತಿ, ಮತ್ತೊಂದ್ಸರಿ ಕಂಗ್ರ್ಯಾಚುಲೇಷನ್ಸ್. ನಾರ್ಮಲ್ ಆಗಿ ಡೆಲಿವರಿ ಆಗೈತಿ, ತಾಯಿ ಮಗು ಇಬ್ರು ಆರಾಮಾಗಿದ್ದಾರ. ನಾವು ಬಾಣಂತನ ಆದ್ಮ್ಯಾಗ ನಾವು ತಿನ್ನೋದು ಯಾರಿಗೂ ಕಾಣಿಸ್ಬಾರ್ದು, ಬೇರೆದವ್ರು ನೆರಳು ಬೀಳ್ಬಾರ್ದು, ಈ ತರ ನಮ್ಮ ಹಿರಿಯರೆಲ್ಲ ಹೇಳ್ಕೊತ ಬಂದಿರ್ತಾರಂದ್ರ ಒಂದು ಸ್ವಚ್ಛತೆ ಕಾಪಾಡ್ಲಿ, ಮಗುಗೆ ತಾಯಿಗೆ ಇನ್ಫೆಕ್ಷನ್ ಆಗದೆ ಇರ್ಲಿ, ಈ ಕೆಟ್ಟ ದೃಷ್ಟಿ ನೆಗೆಟಿವಿಟಿ ತಾಕದೇ ಇರ್ಲಿ ಅಂತ ಹೇಳ್ತೀಸಿ ಈ ತರದ್ದೆಲ್ಲ ಅವ್ರ ಪರಂಪರೆಯಿಂದ ಮಾಡ್ಕೊತ ಬಂದಿರ್ತಾರ. ಸೊ ಅವ್ರ ಮನೆಗೂ ಕೂಡ ಅಜ್ಜಿ ಇದಾರ, ಅವ್ರದ್ದೆಲ್ಲ ಆಗುತ್ತೆ ಬಣ್ಣಂತನ. ಸೊ ಖುಷಿ ಆಯ್ತು ನೋಡ್ರಿ, ಇಷ್ಟೇ, ಜಾಸ್ತಿ ಇನ್ನೇನು ಹೇಳ್ಕೊಳಕ್ಕಿಲ್ಲ. ನಿಮಗೂ ಈ ವಿಡಿಯೋ ನೋಡಿ ಏನು ಅನ್ಸಿತ್ತು, ಖಂಡಿತ ಖುಷಿ ಆಗಿರ್ತದಂತ ಅನ್ಕೋತೀನಿ. ಥ್ಯಾಂಕ್ ಯು.